ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಿಥುನ ರಾಶಿಯವರೇ, ಜುಲೈ 16, 17, 18 ದಿನಗಳು ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಬೆಳವಣಿಗೆಗೆ ಕಾರಣವಾಗುವ ಸಾಧ್ಯತೆ ಇದೆ. ಹಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಒಂದು ಪ್ರಶ್ನೆಗೆ ಉತ್ತರ ಸಿಗುವ ಸಂದರ್ಭ ಎದುರಾಗಬಹುದು. ಈ ಅವಧಿಯಲ್ಲಿ ವಿಶೇಷವಾಗಿ ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಗೆ ಸಂಬಂಧಪಟ್ಟಂಥ ಒಂದು ವಿಷಯ ನಿಮ್ಮ ಗಮನ ಸೆಳೆಯುವ ಸಾಧ್ಯತೆ ಇದೆ. ಆ ವ್ಯಕ್ತಿಯಿಂದ ಬರುವ ಒಂದು ಕರೆ, ಸಂದೇಶ, ಭೇಟಿ ಅಥವಾ ಮತ್ತೊಬ್ಬರ ಮೂಲಕ ತಿಳಿಯುವ ಮಾಹಿತಿ ನಿಮಗೆ ಯೋಚನೆಯ ದಿಕ್ಕನ್ನು ಬದಲಾಯಿಸಬಹುದು. ಮೊದಲಿಗೆ ಅದು ಸಾಮಾನ್ಯ ಘಟನೆ ಅಂತ ಕಂಡ್ರೂ ನಂತರ ಅದರ ಮಹತ್ವವನ್ನು ನೀವು ಅರಿಯುವ ಸಾಧ್ಯತೆ ಇದೆ. ಉದ್ಯೋಗ, ವ್ಯಾಪಾರ, ಹಣಕಾಸು ಅಥವಾ ಕುಟುಂಬದ ವಿಚಾರದಲ್ಲಿ ಹೊಸ ಅವಕಾಶದ ಬಾಗಿಲು ತೆರೆಯುವ ಲಕ್ಷಣಗಳಿವೆ. ನೀವು ಇದುವರೆಗೆ ಮುಂದೂಡಿದ ಒಂದು ಕೆಲಸವನ್ನು ಈಗ ಪೂರ್ಣಗೊಳಿಸುವ ಅವಕಾಶ ಸಿಗಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿಧಾನವಾಗಿ ದೊರೆಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿಯೂ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ನಿಮ್ಮ ನಿರ್ಧಾರಗಳಿಗೆ ಮನೆಯವರ ಬೆಂಬಲ ಹೆಚ್ಚಾಗುವ ಸಾಧ್ಯತೆ ಇದೆ. ಜ್ಯೋತಿಷ್ಯದ ಆಧಾರಿತ ಮಾಹಿತಿ ಸಾಮಾನ್ಯ ಮಾರ್ಗದರ್ಶನವಾಗಿರುತ್ತೆ. ಪ್ರತಿಯೊಬ್ಬರ ಜೀವನದ ಅನುಭವಗಳು ಅವರ ಪರಿಸ್ಥಿತಿ, ನಿರ್ಧಾರಗಳು ಮತ್ತು ಪ್ರಯತ್ನಗಳ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾದರೆ ಜುಲೈ 15, 16, 17 ಮತ್ತು 18ರಂದು ಎಸ್ ಹೆಸರಿನ ವ್ಯಕ್ತಿಯೊಂದಿಗೆ ಸಂಬಂಧಿಸಿದ ಯಾವ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ನಡೆಯುವ ಸಾಧ್ಯತೆ ಇದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಮಿಥುನ ರಾಶಿಯವರೇ, ಜುಲೈ 15, 16, 17 ಮತ್ತು 18 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಅನಿರೀಕ್ಷಿತವಾದ ಬೆಳವಣಿಗೆಗಳು ಕಂಡುಬರುವಂತಹ ಸಾಧ್ಯತೆ ಇದೆ. ಈ ಸಮಯದಲ್ಲಿ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ನಿಮ್ಮ ಹಲವಾರು ವರ್ಷಗಳ ಸಂಪೂರ್ಣವಾದ ಕನಸುಗಳನ್ನು ನನಸು ಮಾಡುತ್ತದೆ. ಇದುವರೆಗೆ ನೀವು ಕಾಯ್ತಿದ್ದ ಒಂದು ವಿಷಯ ನಿಧಾನವಾಗಿ ನಿಮ್ಮ ಪರವಾಗಿ ಸಾಗಲು ಪ್ರಾರಂಭಿಸಬಹುದು. ಇದೇ ಸಮಯದಲ್ಲಿ ಎಸ್ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಘಟನೆ ನಿಮ್ಮ ಜೀವನದಲ್ಲಿ ಹೊಸ ಬೆಳವಣಿಗೆಗೆ ಕಾರಣವಾಗಬಹುದು. ಈ ವ್ಯಕ್ತಿಯಿಂದ ಬರುವ ಒಂದು ಮಾತು, ಒಂದು ಕರೆ, ಸಂದೇಶ ಅಥವಾ ಭೇಟಿ ನಿಮ್ಮ ಮುಂದಿನ ದಿನದಲ್ಲಿ ಮಹತ್ವದ ಒಂದು ಬದಲಾವಣೆಯನ್ನು ತರಬಹುದು. ಹೌದು ಸ್ನೇಹಿತರೆ, ಈ ವ್ಯಕ್ತಿಯಿಂದ ಬರುವಂತಹ ಒಂದು ಕರೆ, ಒಂದು ಸಂದೇಶ, ಭೇಟಿ ನಿಮ್ಮ ಮುಂದಿನ ನಿರ್ಧಾರದ ಮೇಲೆ ನೇರವಾಗಿ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮೊದಲಿಗೆ ಅದು ಸಾಮಾನ್ಯ ಮಾತುಕತೆ ಅಂತ ಕಂಡ್ರೂ ನಂತರ ಅದರ ಮಹತ್ವ ನಿಮಗೆ ಅರ್ಥವಾಗಬಹುದು. ಕೆಲವು ಸಂದರ್ಭದಲ್ಲಿ ಇದೇ ಬೆಳವಣಿಗೆ ಉದ್ಯೋಗ, ವ್ಯಾಪಾರ ಅಥವಾ ವೈಯಕ್ತಿಕ ಜೀವನದಲ್ಲಿ ಹೊಸ ಅವಕಾಶಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವಂಥವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಯೋಜನೆಯಲ್ಲಿ ಭಾಗವಹಿಸುವ ಅವಕಾಶ ದೊರೆಯಬಹುದು. ವ್ಯಾಪಾರದಲ್ಲಿರುವಂಥವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ವ್ಯಾವಹಾರಿಕ ಸಂಪರ್ಕ ಸಿಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಉತ್ತಮ ಬೆಳವಣಿಗೆ ಕಾಣಿಸಬಹುದು. ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಂತೋಷ ಹೆಚ್ಚಾಗುವ ಸಾಧ್ಯತೆ ಇದೆ. ಹಿಂದೆ ಇದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗಬಹುದು. ನಿಮ್ಮ ಮಾತಿಗೆ ನಡುವೆ ಮನೆಯಲ್ಲಿ ವಿಶೇಷವಾಗಿ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಜುಲೈ 15, 16, 17 ಮತ್ತು 18 ಈ ಸಮಯದಲ್ಲಿ ಎಸ್ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಗೆ ಸಂಬಂಧಪಟ್ಟ ಒಂದು ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶ ಆರಂಭವಾಗುವ ಸಾಧ್ಯತೆಯನ್ನು ಸೂಚಿಸುತ್ತೆ. ಯಾವುದೇ ನಿರ್ಧಾರವನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಉತ್ತಮ. ಮಿಥುನ ರಾಶಿಯವರೇ, ಜುಲೈ 16, 17, 18, 19 ಈ ಅವಧಿಯ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂಭವ ಬರಬಹುದು. ನೀವು ಇದುವರೆಗೆ ಯೋಚಿಸುತ್ತಿದ್ದ ಒಂದು ವಿಚಾರ ಈಗ ಸಂಪೂರ್ಣವಾಗಬಹುದು. ಈ ಸಮಯದಲ್ಲಿ ಎಸ್ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಬೆಳವಣಿಗೆ ನಿಮ್ಮ ಗಮನವನ್ನು ಸೆಳೆಯಬಹುದು. ಈ ವ್ಯಕ್ತಿಯೊಂದಿಗೆ ನಡೆಯುವ ಒಂದು ಮಾತುಕತೆ ಅಥವಾ ಅವರಿಂದ ಬರುವ ಒಂದು ಮಾಹಿತಿ ನಿಮ್ಮ ಭವಿಷ್ಯದ ಯೋಜನೆಗೆ ಹೊಸ ದಿಕ್ಕು ನೀಡುವ ಸಾಧ್ಯತೆ ಇದೆ. ಕೆಲವರಿಗೆ ಇದು ಉದ್ಯೋಗದ ಅವಕಾಶದ ರೂಪದಲ್ಲಿ ಬರಬಹುದು. ಇನ್ನು ಕೆಲವರಿಗೆ ವ್ಯಾಪಾರದಲ್ಲಿ ಹೊಸ ಸಹಕಾರ ಸಿಗಬಹುದು ಅಥವಾ ಹೊಸ ಸಂಪರ್ಕ ಸಿಗುವ ಸಾಧ್ಯತೆ ಇದೆ. ಈ ಬೆಳವಣಿಗೆಯನ್ನು ಸರಿಯಾಗಿ ಬಳಸಿಕೊಂಡರೆ ಮುಂದಿನ ದಿನದಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣಬಹುದು. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಕಂಡುಕೊಳ್ಳಬಹುದು. ಹಿಂದೆ ನಿಂತಿದ್ದ ಒಂದು ಕೆಲಸ ಮತ್ತೆ ಆರಂಭವಾಗುವ ಸಾಧ್ಯತೆ ಇದೆ. ಅನಗತ್ಯವಾದ ಖರ್ಚುಗಳನ್ನು ನಿಯಂತ್ರಿಸಿದರೆ ಹೆಚ್ಚಿನ ನೆಮ್ಮದಿ ಸಿಗಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ನಿಮ್ಮ ಅಭಿಪ್ರಾಯಕ್ಕೆ ಮನೆಯವರ ಬೆಂಬಲವನ್ನು ನೀಡುವಂತಹ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಒಟ್ಟಾರೆ ಈ ಸಮಯ ನಿಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ದೊಡ್ಡ ಬದಲಾವಣೆಯನ್ನು ತಂದುಕೊಡುವಂತಹ ವಿಶೇಷವಾದ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು ಸ್ನೇಹಿತರೆ, ನಿಮ್ಮ ಮುಂದಿನ ದಿನಗಳಲ್ಲಿ ಆತರ ಪಡದೆ ವಿವೇಕದಿಂದ ನಿರ್ಧಾರ ತೆಗೆದುಕೊಂಡರೆ ಉತ್ತಮವಾದ ಫಲಿತಾಂಶವನ್ನು ಕಂಡುಕೊಳ್ತೀರಾ. ಯಾವುದೇ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಮಾಡಿದ್ರೂ ಕೂಡ ಅದರಲ್ಲಿ ಅತ್ಯುತ್ತಮವಾಗಿರುವಂತಹ ಲಾಭ ಮತ್ತು ಶಾಂತಿ, ನೆಮ್ಮದಿಯನ್ನು ಪಡೆದುಕೊಳ್ತಕ್ಕಂತಹ ಸಮಯ. ಮಿಥುನ ರಾಶಿಯವರೇ,
ಜುಲೈ 15, 16, 17 ಮತ್ತು 18 ಈ ಅವಧಿಯ ಕೊನೆಯಲ್ಲಿ ನಿಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳು ನಿಜವಾದ ಅರ್ಥ ನಿಮ್ಮ ಮನಸ್ಸಿಗೆ ಸ್ಪಷ್ಟವಾಗುವಲು ಆರಂಭವಾಗುತ್ತೆ. ಇದುವರೆಗೆ ನಿಮಗೆ ಗೊಂದಲವಿದ್ದ ವಿಚಾರಗಳು ನಿಧಾನವಾಗಿ ಪರಿಹಾರದ ಹಾದಿಯನ್ನು ಹಿಡಿಯುವಂತಹ ಸಾಧ್ಯತೆ ಇದೆ. ಈ ಸಮಯದಲ್ಲಿ ತೆಗೆದುಕೊಳ್ಳುವ ಒಂದು ಸರಿಯಾದ ನಿರ್ಧಾರ ಮುಂದಿನ ದಿನದಲ್ಲಿ ನಿಮಗೆ ಉತ್ತಮ ಫಲಿತಾಂಶ ನೀಡುವ ಸಾಧ್ಯತೆ ಇದೆ. ವಿಶೇಷವಾಗಿ ಎಸ್ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಗೆ ಸಂಬಂಧಿಸಿದ ಒಂದು ಅನಿರೀಕ್ಷಿತ ಬೆಳವಣಿಗೆ ನಿಮ್ಮ ಗಮನ ಸೆಳೆಯಬಹುದು. ಅದು ಒಂದು ಕರೆ, ಸಂದೇಶ, ಭೇಟಿ ಅಥವಾ ಮತ್ತೊಬ್ಬರ ಮೂಲಕ ತಿಳಿಯುವ ಮಾಹಿತಿ ಆಗಿರಬಹುದು. ಮೊದಲಿಗೆ ಅದು ಸಾಮಾನ್ಯವೆಂದು ಅನಿಸಿದರೂ ನಂತರ ಅದೇ ವಿಷಯ ನಿಮ್ಮ ಮುಂದಿನ ಯೋಜನೆಗೆ ಹೊಸ ದಿಕ್ಕು ನೀಡುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ವ್ಯಾಪಾರ, ಉದ್ಯೋಗ ಮತ್ತು ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಉತ್ತಮ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಹೊಸ ಅವಕಾಶವನ್ನು ಸರಿಯಾದ ಸಮಯದಲ್ಲಿ ಬಳಸಿಕೊಂಡರೆ ಉತ್ತಮ ಲಾಭ ಪಡೆಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ನಿಮ್ಮ ಮಾತಿಗೆ ಮನೆಯವರಿಂದ ಬೆಂಬಲ ಮತ್ತು ಗೌರವ ಸಿಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಜುಲೈ 15, 16, 17 ಮತ್ತು 18 ಈ ಅವಧಿಯಲ್ಲಿ ಎಸ್ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಒಂದು ವಿಷಯ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶ, ಹೊಸ ನಿರ್ಧಾರ ಮತ್ತು ಹೊಸ ಆರಂಭಕ್ಕೆ ಕಾರಣವಾಗುವಂತಹ ಸಾಧ್ಯತೆ ಕೂಡ ಇರೋದರಿಂದ ಪ್ರತಿಯೊಂದು ಅವಕಾಶವನ್ನು ವಿವೇಕದಿಂದ ಬಳಸಿಕೊಳ್ಬೇಕು. ಯಾವುದೇ ಸಣ್ಣ ಪುಟ್ಟ ಅವಕಾಶ ಬಂದರೂ ಕೂಡ ಅದನ್ನು ಉತ್ತಮವಾದ ಫಲಿತಾಂಶವನ್ನು ಕಂಡುಕೊಳ್ಳೋದರ ಮೂಲಕ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಸಮಯ ಶುರುವಾಗುತ್ತೆ. ಒಟ್ಟಾರೆ ನಿಮ್ಮ ಜೀವನದಲ್ಲಿ ಕೆಲವು ಅನಿರೀಕ್ಷಿತವಾದ ಬೆಳವಣಿಗೆಗಳನ್ನು ಪಡೆದುಕೊಳ್ತಕ್ಕಂತಹ ಸಮಯ ಈಗ ಶುರುವಾಗ್ತಾ ಇದೆ. ನಿಮ್ಮ ಪರವಾಗಿ ಕೆಲವೊಂದಿಷ್ಟು ದಿನಗಳು ಆತ್ಮವಿಶ್ವಾಸ, ಸ್ನೇಹಿತರ ಒಂದು ವಿಶೇಷವಾದ ಸಮಯ ಶುರುವಾಗುತ್ತದೆ. ಒಟ್ಟಾರೆ ಮಿಥುನ ರಾಶಿಯವರೇ, ಜುಲೈ 15, 16, 17 ಮತ್ತು 18ರ ದಿನದಲ್ಲಿ ನಡೆಯಬಹುದಾದ ಪ್ರಮುಖ ಬೆಳವಣಿಗೆಗಳು ಹಾಗೂ ಎಸ್ ಎಂಬ ಹೆಸರಿನ ವ್ಯಕ್ತಿಯೊಂದಿಗೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ನಿಮಗೆ ಖಂಡಿತವಾಗಿ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ರಾಶಿ ಭವಿಷ್ಯದ ವಿಡಿಯೋವೊಂದಿಗೆ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳಿಗೂ ಸರ್ವರಿಗೂ ಕೂಡ ಶುಭವಾಗಲಿ.